ವೀಕ್ಷಕರೇ, ನಾವು ರಾಮದುರ್ಗ ತಾಲೂಕು ರಂಕನಕೊಪ್ಪ ಅಂತ ಗ್ರಾಮದಲ್ಲಿ ಇದ್ದೀವಿ. ಇವಾಗ ನಾವು ಉರ್ವಿ ಲೈಫ್ ಪ್ರಾಡಕ್ಟಿಂದ ಮಾತಾಡೋದು ಸರ್. ವೀಕ್ಷಕರಿಗೆ ತಿಳಿಸೋದು ಇಷ್ಟೇ, ನಾವು ಆಲ್ರೆಡಿ ಈಗೊಂದು ಗೊಂಜಾಳ ಪ್ಲಾಟ್, ಮೆಕ್ಕೆಜೋಳ ಅಂತ ಹೇಳ್ತಾರೆ, ಆ ಥರ ರೀ. ಆಲ್ರೆಡಿ ಈಗ ನಮ್ಮ ಇದನ್ನು ಯಾವ ಟೈಪ್ ಯೂಸ್ ಮಾಡಿ ಅನ್ನೋದು ನಮ್ಮ ರೈತರನ್ನ ನಿಮ್ಮ ಮುಖಾಂತರ ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ನಮಸ್ಕಾರ ರೀ ಸರ್. ತಮ್ಮದು ಹೆಸರು, ತಮ್ಮ ಊರ್ರಿ? ನಮ್ಮ ಹೆಸರು ಅಪ್ಪನ ನಿಂಗಪ್ಪ ಬುದ್ಧಿ ಅಂತೇಳಿ. ಸಾಕೇಂದ್ರ ರಂಕನಕೊಪ್ಪ ಸರ್. ನಮ್ದು ರಾಮದುರ್ಗ ತಾಲೂಕು ರೀ. ನಾವು ಗೊಂಜಾಳ ಇದಕ್ಕೆ ಹಾಕ್ಬೇಕು ಸರ್. ಇದನ್ನು ಯಾವ ಥರ ನೀವು ಯೂಸ್ ಮಾಡ್ಬೋದು? ಇದನ್ನು ಸ್ಟಾರ್ಟಿಂಗ್ ಯಾವ ಟೈಪ್ ಕೊಟ್ಟು ಏನೇನು ಮಾಡಿರಿ? ಫಸ್ಟ್ಗೆ ಬೀಜ ಹಾಕಿವ್ರಿ. ಹಾಂ ರೀ. ಬೀಜದ ಗೊಬ್ಬರ ಕೂಡ ಬೀಜ ಗೊಬ್ಬರ ಕೂಡ ಏನೈತಿಲ್ಲ ಗೊಬ್ಬರ ಕೊಡ್ಸಿವ್ರಿ. ಅಂದ್ರೆ ತಳಗೊಬ್ಬರ ಏನು ಕೊಟ್ರಿ ಹೇಳ್ರಿ? ಸಾಯಿಲ್ ಸ್ಪಾರ್ಕ್, DAP ಸಾಯಿಲ್ ಸ್ಪಾರ್ಕ್ ಕುಡಿಸ್ಕೇಶಿಂದ ಗೊಬ್ಬರ ಕೊಟ್ಟಿವ್ರಿ. ಹಾಂ ರೀ. ಮತ್ತೆ ನೆಕ್ಸ್ಟ್ ಏನಾರು ಕೊಟ್ರಿ? ಹೊಳ್ಳಿ ಆಮೇಲೆ ಒಂದು ಸ್ವಲ್ಪ ದೊಡ್ಡದಾತ್ರಿ, ಮಳೆ ಐತ್ರಿ. ಮಳೆ ಹತ್ತಂತಲೇ ಒಂದು ಸ್ವಲ್ಪ ಬೆಳಗಾದಂಗೆ ಆತ್ರಿ. ಹಾಂ ರೀ. ಬೆಳಗಾಗಂತ 21 ದಿವಸಕ್ಕೆ ಮೈಕ್ರೋ ರಿಚ್ ಯೂರಿಯಾ ಗೊಬ್ಬರ ಕೊಟ್ಟಿ. ಕರೆಕ್ಟ್. ಹಾಂ ರೀ. ಕೊಟ್ಟು ಕಳ್ಸಿಂದ ಎಡಿ ಹೊಡೆದ್ರಿ. ಎಡಿ ಹೊಡೆದ್ಕೊಂಡು ಆಮೇಲೆ ಮತ್ತೊಂದು ಸಲ ಕೈ ಬಿಟ್ಟಿವ್ರಿ. ಆಮೇಲೆ ಒಂದ ನೀರು ಹಾಸಿವ್ರಿ. ಬೀಜದ ಒಂದು ನೀರು ರೀ, ಇಕ್ಕಟ್ ನಡು ಒಂದು ನೀರು, ಎರಡ ನೀರಿನ ಮ್ಯಾಗ ಆಜು ಬಾಜು ರೈತರು ಏನು ಅನ್ಬೋದು ಸರ್? ನಿಮ್ದೆಲ್ಲ ನೋಡಿರಿ. ನೋಡ್ಕೇಶಿಂದ ಅದನ್ನ ಏನೇನು ಮಾಡಿ ಅಂದ್ರೆ ನಾವು ಇಂತಿಂತದ ಬಳಸಿವಿ ಅಂತ ಹೇಳಿವ್ರಿ. ಹಾಂ ರೀ. ಮೈಕ್ರೋ ರಿಚ್ ಸಾಯಿಲ್ ಸ್ಪಾರ್ಕ ಹಾಕಿವಿ. ಕರೆಕ್ಟ್. ಅದ್ರಲ್ಲಿತ್ರನ ನಮಗೆ ಇಷ್ಟೆಲ್ಲ ಬೆಳೆ ಚಲೋ ಐತೆ ಅಂತ ಕೇಸಿಂದ ಅವ್ರಿಗೆ ಹೇಳಿವಿ. ಆಲ್ರೆಡಿ ಇದನ್ನ ಇನ್ನೊಬ್ರು ಕೊಡಕ್ಕೆ ಏನು ಅಡ್ಡಿ ಇಲ್ಲ. ಹಾಂ ರೀ. ಬೇರೆ ರೈತರಿಗೆ ಪರ್ಚೇಸ್ ಮಾಡ್ಬೋದು. ಆಲ್ರೆಡಿ ಕಂಪ್ನಿ ಬದಲು ಏನು ಹೇಳ್ಬೇಕಂತ ಮಾಡ್ರಿ, ನಮ್ಮ ಉರ್ವಿ ಲೈಫ್ ಕಂಪ್ನಿ ಸಂಬಂಧ ಯಾವ್ದಂತೂ ಬೇರೆ ಮಾತಾಡಂಗಿಲ್ಲ. ಹಾಂ ರೀ. ಅದರಲ್ಲಿತ್ರ ಖರ್ಚುನು ಕಡಿಮೆ ಐತ್ರಿ. ಗೊಬ್ಬರದ್ದು ಸರ್ಕಾರಿ ಗೊಬ್ಬರಕ್ಕಿಂತ ಕಡಿಮೆ ಬರುತ್ತೆ. ಒಂದು ಸಣ್ಣ ರೈತನು ಇದನ್ನ ಮಾಡ್ಬೋದು. ಅದನ್ನ ನಾವು ಡ್ರಿಂಕ್ಸ್ನು ಮಾಡ್ಬೋದು. ಈ ಪ್ರಾಡಕ್ಟ್ ಎಲ್ಲಾ ಬೆಳೆಗಳಿಗೆ ಅನ್ವಯಿಸ್ತೀವಿ. ಕರೆಕ್ಟ್. ಈಗ ಮುಂದೆ ನೆಕ್ಸ್ಟ್ ಏನು ಮಾಡ್ಬೇಕು? ಮತ್ತು ಹೊಳ್ಳ ಸ್ಪಾರ್ಕ ಹಾಕ್ತೀವಿ. ಇನ್ನೊಂದು ಗೊಬ್ಬರ ಕೊಡ್ಬೇಕಾರ್ರಿ. ಈಗ ಲಾಸ್ಟ್ ಗೊಬ್ಬರ ಅಂದ್ರೆ ಈಗ ಆಲ್ರೆಡಿ ಈ ಥರ ತೆನಿ ಬರಾಕತ್ತೈತಿ. ಇದೇನು ಗೊಂಬೆ ಎತ್ತಾಕತ್ತೈತಿ. ಈ ಗೊಂಬೆ ಎತ್ತು ಟೈಮ್ದಾಗ ಈ ಥರ ಜುಟ್ಟು ಆಗೈತಲ್ರಿ, ಈ ಟೈಮಕ್ಕೆ ಒಂದು ಕೊಡ್ತಾರ್ರಿ. ಅದ್ರ ಜೋಡಿ ಈಗ ನೀವು ಯೂರಿಯಾ ಕೊಡುದಿಲ್ಲ. ಈಗೇನು 15 ಕೊಡ್ತೀವ್ರಿ. ಅದ್ರ ಜೋಡಿ ನಮ್ಮ ಸಾಯಿಲ್ ಸ್ಪಾರ್ಕ್ ಒಟ್ಟ ಅದನ್ನ ಏನೋ ಪೀಕಿಗೆ ಒಂದು ಗೊಬ್ಬರ ಕೊಡ್ಬೇಕಾರ ಆ ಸ್ಪಾರ್ಕ್ ತಗೊಂಡ್ ಕೈಸಿಂದ ಮಿಕ್ಸ್ ಮಾಡಿ ಇಡ್ಬೇಕನ್ನೋ ಆಸೆ. ಒಳ್ಳೇದಾಯ್ತ್ರಿ. ರೈತರು ಇವತ್ತಿನ ತನಕ ಮಾತಾಡಿದ್ರು. ಇದು ನಮ್ಮ ಉರ್ವಿದು ಪ್ರಾಡಕ್ಟ್ ಯೂಸ್ ಮಾಡಿ ಸ್ವತಃ 4 ಮಂದಿಗೆ ಅವರು ಇಲ್ಲೆಲ್ಲ ಆಜು ಬಾಜು ನೋಡಿದಾರೆ ಏನಂತಾರೆ, ನಾವು ಮಾಡ್ತೀವಿ ಅನ್ನೋ ರೀತಿ ಮಾತಾಡಿದ್ರಿ. ಅವ್ರಿಗೆಲ್ಲ ತುಂಬ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ.